ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಪತ್ರಿಕಾ ದೃಶ್ಯ ಮಾಧ್ಯಮ ಹಾಗೂ ಅಕ್ಷರ ಮಾಧ್ಯಮದ ಎಲ್ಲ ಪತ್ರಕರ್ತರಿಗೂ ಸಮಾಜದ ವತಿಯಿಂದ ಪ್ರಥಮವಾಗಿ ಧನ್ಯವಾದಗಳನ್ನು ಹೇಳ ಬಯಸ್ತೇನೆ. ಇವತ್ತು ಈ ಮುದಿಮಾರುತಿ ಉಗ್ರಾಣದಲ್ಲಿ ಪತ್ರಿಕಾಗೋಷ್ಠಿ ಕರೆದಿರುವ ಮುಖ್ಯ ವಿಷಯ ಏನೆಂದರೆ, ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ವೀರಶೈವ ಅಭಿವೃದ್ಧಿ ಲಿಂಗಾಯತ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವ್ರ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ನಾವು ಇವತ್ತು ಬ್ರಾಹ್ಮಣ ಸಮಾಜದ ವತಿಯಿಂದ ಬೆಂಬಲಾರ್ಥವಾಗಿ ಹೈಕಮಾಂಡ್ಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯ ಪೂರ್ವಕವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ವಿಜಯಾನಂದ ಕಾಶಪ್ಪನವ್ರ ಸಾಹೇಬರು ಪಕ್ಷದಲ್ಲಿ ಅವರ ತಂದೆಯವರಾಗ್ಲಿ ಅವರ ತಾಯಿಯವರಾಗ್ಲಿ MLA ಇದ್ದರೂ ಕೂಡ ಅವರೇನು ಒಮ್ಮೆ MLA ಆಗಿ ರಾಜಕಾರಣಕ್ಕೆ ಬಂದಿಲ್ಲ. ಪಕ್ಷದಲ್ಲಿ ಸಣ್ಣ ಸಣ್ಣ ಹುದ್ದೆಗಳನ್ನ ಅನುಭವಿಸಿ NSUI ಕಾರ್ಯದರ್ಶಿಗಳಾಗಿ, ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾಗಿ, ಹೀಗೆ ಹಂತ ಹಂತವಾಗಿ ಪಕ್ಷದಲ್ಲಿ ಎಲ್ಲಾ ಹುದ್ದೆಗಳನ್ನು ತಗೊಂಡು ಸಂಘಟನೆಯನ್ನ ಮಾಡಿ MLA ಆಗಿದ್ದಾರೆ. ಅವರ ತಂದೆಯವರು ಹಾಗೂ ಅವರ ತಾಯಿಯವರು ಸುಮಾರು 50 ವರ್ಷಗಳ ಕಾಲ ಕಾಶಪ್ಪನವ್ರ ಕುಟುಂಬ ಹುನಗುಂದ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದೆ. ಹೀಗಾಗಿ ಮೊದಲನೇ ಲಿಸ್ಟಿನಲ್ಲಿಯೇ ಸಾಹೇಬರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಕಾರಣಾಂತರಗಳಿಂದ ದೊರಕಿಲ್ಲ. ಆದರೆ ಈ ಎರಡನೇ ಲಿಸ್ಟಿನಲ್ಲಿ ಕೊಡಲೇಬೇಕು ಅಂತ ಹೇಳಿ ಬ್ರಾಹ್ಮಣ ಸಮಾಜದ ವತಿಯಿಂದ ಒತ್ತಾಯ ಮಾಡ್ತೇವೆ. ಏಕೆಂದ್ರೆ ಅವರು ಒಂದು ಜಾತಿಗೆ ಸೀಮಿತವಾಗಿಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಎಲ್ಲಾ ಜಾತಿಯ ಜೊತೆಗೆ ಒಂದು ಹೆಮ್ಮೆಯ ಯುವ ನಾಯಕರಾಗಿ ಅವರು ಎಲ್ಲಾ ಜಾತಿಯವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಸಮುದಾಯ ಮತಕ್ಷೇತ್ರದಲ್ಲಿ ಅಲ್ಪ ಮತಗಳು, ಬೆರಳೆಣಿಕೆಯಷ್ಟು ಮತಗಳಿದ್ದರೂ ನಮಗೆ ದೊಡ್ಡ ದೊಡ್ಡ ಪಕ್ಷದಲ್ಲಿ ಅಧಿಕಾರ ಹಾಗೂ ಹುದ್ದೆಗಳನ್ನು ಕೊಟ್ಟು ನಮಗೆ ಗೌರವ ನೀಡಿದೆ. ಉದಾಹರಣೆಗೆ 1956ರಲ್ಲಿ ದಿವಂಗತ ಪ್ರಾಣೇಶಾಚಾರ್ ಗುಡ್ಡದವರು ಹುನಗುಂದ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಈಗಿನ ಪೀಳಿಗೆ ಬಂದ್ರೆ ಶ್ರೀಯುತ ಸಂಜೀವ್ ಜೋಶಿ ಅವರು ಕೃಷಿಕ ಸಮಾಜದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹಾಗೂ ನನ್ನನ್ನು ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹಾಗೂ ಹುನಗುಂದ ತಾಲೂಕಾ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಸಮಿತಿಯ ಸದಸ್ಯನನ್ನಾಗಿ ಮಾಡಿ, ನನ್ನ ತಾಯಿಯವರಾದಂತಹ ಶ್ರೀಮತಿ ಸುಜಾತಾ ದೇಶಪಾಂಡೆ ಅವರನ್ನು ಪುರಸಭೆಗೆ ನಾಮನಿರ್ದೇಶನ ಸದಸ್ಯರನ್ನಾಗಿ ಮಾಡಿದ್ದಾರೆ. ಹಾಗೂ ಮಾಧವ್ ದೇಶಪಾಂಡೆ ಅವರನ್ನ ಕಾನೂನು ಘಟಕದ ತಾಲೂಕಾ ಅಧ್ಯಕ್ಷರನ್ನಾಗಿ ಮಾಡಿ, ಹೀಗೆ ಅಧಿಕ ಹುದ್ದೆಗಳನ್ನು ಬ್ರಾಹ್ಮಣ ಸಮಾಜಕ್ಕೆ ಕೊಡಿದ್ದಾರೆ. ಅವರು ನಮ್ಮ ಅಲ್ಪ ಮತ ಇದ್ದರೂ ಕೂಡ ನಮಗೆ ಯಾವುದೇ ತೊಂದರೆಯನ್ನ ಮಾಡದೆ ನಮ್ಮನ್ನೆಲ್ಲರನ್ನು ಒಟ್ಟಾಗಿ ಕೂಡಿಸಿಕೊಂಡು ಅವರು ಸಮಾಜವನ್ನು ಕೂಡಿಸಿಕೊಂಡು ತಾವು ರಾಜಕಾರಣವನ್ನ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಅವರಿಗೆ ಈ ಸಲ ಈ ಲಿಸ್ಟಿನಲ್ಲಿ ಸಚಿವ ಸ್ಥಾನ ನೀಡಲೇಬೇಕು. ಇಲ್ಲವಾದರೆ ಬ್ರಾಹ್ಮಣ ಸಮಾಜದ ವತಿಯಿಂದ ಬಾಗಲಕೋಟೆ ಜಿಲ್ಲಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನ ಮಾಡಿ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ನೀಡಬೇಕಾಗ್ತದೆ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ನಮಸ್ಕಾರ. ಮನೆತನ ನಮ್ಮ ಬ್ರಾಹ್ಮಣ ಸಮಾಜ ಮೇಲೆ ಬಹಳ ಅತಿ ಪ್ರೀತಿ, ಯಾಕೋ ಏನೋ ಗೊತ್ತಿಲ್ಲ. ಮೊದಲಿಂದನೂ ಕೂಡ ದಿವಂಗತ SR ಕಾಶಪ್ಪನವರಿಂದ ಇಲ್ಲಿವರೆಗೂ ವಿಜಯಾನಂದ ಕಾಶಪ್ಪನವರು ತನಕೂ ಕಡ ಬಹಳ ಒಂದು ನಮ್ಮ ಸಮಾಜದ ಮೇಲೆ ಗೌರವ ಮತ್ತು ಅತಿಯಾದಂಥ ಪ್ರೀತಿ. ಯಾಕಂದ್ರೆ ನಮ್ಮ ಸಮಾಜದ ಜೊತೆ ಅವರು ನಮ್ಮ ಗಂಜಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ನಮ್ಮ ಅಜ್ಜಾರನ ಅವಾಗಿನ ಕಾಲಕ್ಕೆ ನಮ್ಮ ಅಜ್ಜಾರನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಿದ್ರು SR ಕಾಶಪ್ಪನವರು. ತದನಂತರ ನಮ್ಮೆಲ್ಲ ಹುದ್ದೆಗಳನ್ನ ನನ್ನ NSUI ಅಧ್ಯಕ್ಷನಾಗಿ ಮಾಡಿದ್ರು, NSUI ರಾಜ್ಯದ ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ರು, ಮತ್ತು ಪುರಸಭೆ ಸದಸ್ಯನಾಗಿ ನನಗೆ ಬಿಫಾರ್ಮ್ ಕೊಟ್ಟು ಪುರಸಭೆ ಸದಸ್ಯನಾಗಿ ಮಾಡಿದ್ರು. ಎಲ್ಲಾ ರೀತಿಯಿಂದ ನಮ್ಮ ಪಕ್ಷದೊಳಗೆ ನನ್ನನ್ನ ಗುರುತಿಸುವಂತ ಒಂದು ಶಕ್ತಿಯನ್ನು ಏನಾದ್ರು ಕೊಟ್ಟಿದ್ರೆ ಕಾಶಪ್ಪನ ಕುಟುಂಬದವ್ರು ಕೊಟ್ಟಾರೆ. ಅದು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದೇ ಮಾನ್ಯ DK ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಸಾಹೇಬ್ರು ನಮ್ಮ NSUI ಇನ್ಚಾರ್ಜ್ ಆಗಿ ಕೆಲಸ ಮಾಡಿದವರು. ಅವ್ರ ಜೊತೆ ನಾವು ಒಡನಾಟವನ್ನು ಇಟ್ಕೊಂಡವ್ರು. ಅವರು ಈಗ KPCC ಅಧ್ಯಕ್ಷರಾಗ್ಯಾರ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಆಗ್ಯಾರ. ಅಂದ್ರೆ ಒಂದು ಕಾರ್ಯಕರ್ತರ ಒಂದು ಹುಮ್ಮಸ್ಸು, ನಿಜವಾದ ಕಾರ್ಯಕರ್ತರಂತ ಬೆಲೆ ಬಹಳ ಅತ್ಯುತ್ತಮವಾಗಿ ಬಂದಿದೆ ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ. ಬಹಳ ಸಂತೋಷ ಪಟ್ಟು ನಾವು ಹಳೆ ಕಾರ್ಯಕರ್ತರಾಗಿ ನಮ್ಮ DK ಶಿವಕುಮಾರ್ಗೆ ಮತ್ತು BK ಹರಿಪ್ರಸಾದ್ ಮಾಡಿದ ಹುದ್ದೆಗಳನ್ನು ಕೊಟ್ಟಿದ್ದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ
ಯಾವಾಗ ನಮ್ಮಂತ ಒಂದು ದುಡ್ದಂತರಿಗೆ ಬೆಲೆಯನ್ನು ಕೊಟ್ಟಿದೆ, ಅದೇ ರೀತಿಯಾಗಿ ಮಾನ್ಯ ವಿಜಯಾನಂದ ಕಾಶ್ಯಪ್ನವರನ್ನ ಮಂತ್ರಿಯನ್ನಾಗಿ ಮಾಡಿದ್ರೆ ಅವರು ಈ ಕಾಂಗ್ರೆಸ್ ಪಕ್ಷದ ಆಸ್ತಿಯಾಗಿ ಹೊರಹೊಮ್ತಾರ ಅಂತ ಹೇಳಿಕ್ಕೆ ನಾನು ಇಚ್ಛಾ ಪಡ್ತೀನಿ. ಯಾಕಂದ್ರೆ ಯಾವಾಗಲೂ ಕೂಡ ದುಡ್ದವ್ರನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನ ನಿಟ್ಟಾಗಿ ಯಾರು ಬೆಳೆಸುವಂತ ಒಂದು ಶಕ್ತಿ ಇರ್ತೈತಿ, ಆ ಶಕ್ತಿಯನ್ನು ಮತ್ತೊಂದಷ್ಟು ಶಕ್ತಿಯಾಗಿ ತುಂಬಲಿಕ್ಕೆ ಮಂತ್ರಿಯನ್ನು ಮಾಡಿದ್ರೆ ಆ ಶಕ್ತಿ ಜಾಸ್ತಿಯಾಗಿ ತುಂಬುತ್ತೆ, ಅವರ ಒಂದು ಶಕ್ತಿಯನ್ನು ವೃದ್ಧಿಗೊಳಿಸುತ್ತೆ, ಪಕ್ಷವು ಕೂಡ ಅದರ ಮಟ್ಟಿಗೆ ವೃದ್ಧಿ ಆಗತ್ತೆ ಅಂತ ಹೇಳಲಿಕ್ಕೆ ನಾ ಇಚ್ಛಪಡ್ತೇನೆ. ಯಾಕಂದ್ರೆ ಅವರು ರಾಜಶೇಖರ ಮೂರ್ತಿಯನ್ನ ನಮ್ಮ ಈ ಕಾಂಗ್ರೆಸ್ ಪಕ್ಷದಿಂದ ಬಿಟ್ಟು ಹೋದ್ರು. ಅವಾಗಿನಿಂದ ಕೂಡ ಲಿಂಗಾಯತ ಸಮಾಜವನ್ನು ಗಟ್ಟಿಯಾಗಿ ಹಿಡಿದಂತ ಒಂದು ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದ್ರೆ ದಿವಂಗತ ಎಸ್ ಆರ್ ಕಾಶ್ಯಪ್ನವರು. ಟಿಲ್ ಟುಡೇ ಅವರು ಹೋರಾಟ 2 years ಮೀಸಲಾತಿ ಹೋರಾಟದಲ್ಲಿ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಕೂಡ ಆ ಹೋರಾಟ ಮಾಡಿ ಆ ಲಿಂಗಾಯತ ಕಮ್ಯುನಿಟಿಯನ್ನ ಹತ್ತಿ ಅವ್ರನ್ನೆಲ್ಲರನ್ನು ಕೂಡಿಸಿ ಈ ನಮ್ಮ ಪಕ್ಷಕ್ಕೆ ಒಂದು ಬೆಂಬಲವನ್ನು ಕೊಡಿಸಿ ಆ ಅಧಿಕಾರ ತರುವಲ್ಲಿ ಅವ್ರು ಮುಂಚಿನೊಳಗೆ ಇದ್ರು ಅಂತ ಹೇಳಿಕ್ಕೆ ನಾನು ಇಚ್ಛಾ ಪಡ್ತೀನಿ. ಒಂದೇ ಒಂದು ನಾನು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ಮತ್ತು ಡಿ.ಕೆ. ಹರಿಪ್ರಸಾದ್ ಅವರಲ್ಲಿ ನಾನು ಒಂದು ವಿನಂತಿಯನ್ನು ಏನ್ ಮಾಡ್ಕೊತೀನಿ ಅಂದ್ರೆ, ನಮ್ಮಂತ ಕಟ್ಟ ಕಾಂಗ್ರೆಸ್ ಕಾರ್ಯಕರ್ತರಿ ವಿಜಯಾನಂದ ಕಾಶ್ಯಪ್ನವ್ರನ್ನ ಮಂತ್ರಿಯನ್ನ ಮಾಡಿದ್ರೆ ನಮ್ಮಂತ ಕಟ್ಟ ಕಾಂಗ್ರೆಸ್ಸಿಗೆ ಬಹಳ ಗೌರವ ಕೊಟ್ಟಂಗ ಆಗ್ತೈತಿ ಅಂತ ಹೇಳಿಕ್ಕೆ ನಾ ಇಚ್ಛಾ ಪಡ್ತೀನಿ. ಮನುಷ್ಯಗೆ ಸಂತೋಷ ಆಕೈತಿ, ಕೊಡ್ಲಿಲ್ಲ ಅಂದ್ರೆ ಮನುಷ್ಯಗೆ ಬಹಳ ನೋವು ಆಗತ್ತೆ ಅಂತ ಹೇಳಿಕ್ಕೆ ನಾವು 30 ವರ್ಷದಿಂದ NSUದಿಂದ ಬಂದಂತವ್ರು. ನಾವು ಯೂತ್ ಕಾಂಗ್ರೆಸ್ದಲ್ಲಿ ಕೆಲಸ ಮಾಡಿದೀನಿ, ಬ್ಲಾಕ್ ಕಾಂಗ್ರೆಸ್ದಲ್ಲಿ ಕೆಲಸ ಮಾಡಿದ್ದೀನಿ ಕೂಡ. ಈಗ ನಮ್ಮಂತ ಒಂದು ಕಟ್ಟ ಕಾಂಗ್ರೆಸ್ಸಿಗೆ ಅವ್ರನ್ನ ಮಂತ್ರಿ ಮಾಡಿದ್ರೆ ಒಂದು ಬೆಲೆ ಬರ್ತೈತೆ ಅಂತ ಹೇಳಲಿಕ್ಕೆ ನಾನು ಇಚ್ಛಾ ಪಟ್ಟು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಈ ಒಂದು ಪತ್ರಿಕಾ ಏನು ಒಂದು ಗೋಷ್ಠಿಗೆ ನಾವೆಲ್ಲ ತಮಗೆಲ್ಲರೂ ನಾನು ಮೊದಲಿಗೆ ಸ್ವಾಗತ ಕೋರ್ತಾ, ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಹಿರಿಯರಿಗೆ ಮತ್ತು ಸಂಜು ಜೋಶಿ ಅವರಿಗೆ ಮತ್ತು ನಮ್ಮ ಸಂಜು ದೇಶಪಾಂಡೆ ಅವರಿಗೆ ಮತ್ತು ನಮ್ಮ ಸಮಾಜದ ಕಾರ್ಯದರ್ಶಿ ಆಗುತ್ತೆ ಮದ್ದಣ್ಣ ಜೋಶಿ ಅವರೇ, ಉಳಿದೆಲ್ಲ ನಮ್ಮ ಬ್ರಾಹ್ಮಣ ಸಮಾಜದ ಯುವಕರೇ, ಏನಪ್ಪಾ ಅಂತಂದ್ರೆ ನಮ್ಮ ಈ ಒಂದು ನಾವು ಪ್ರೆಸ್ ಮೀಟ್ ಕರೆದ ಉದ್ದೇಶ ಈಗಾಗಲೇ ನಮ್ಮ ಸಂಜೀವ್ ಜೋಶಿ ಅವರು ಹೇಳಿದ್ದಾರೆ ಮತ್ತು ನಮ್ಮ ಸಂಜು ದೇಶಪಾಂಡೆ ಅವರು ಹೇಳಿದ್ದಾರೆ. ನಮ್ಮ ಸಾಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ಹುನಗುಂದ ಬ್ರಾಹ್ಮಣ ಸಮಾಜದಿಂದ ನಾವು ಬಹಳ ಒತ್ತಾಯಪೂರ್ವಕವಾಗಿ ಈ ಒಂದು ಪ್ರೆಸ್ ಮೀಟ್ ಅನ್ನು ನಾವು ಮಾಡಿದ್ವಿ. ಯಾಕಪ್ಪ ನಾವು ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ನಮ್ದು ಅಲ್ಪಮತ ಬ್ರಾಹ್ಮಣ ಸಮಾಜದ ಅಲ್ಪಮತಗಳಿದ್ದರೂ ಸಹಿತ ನಮ್ದು ರಾಘವೇಂದ್ರ ಮಠ ಆಗ್ಲಿಕ್ಕೆ ಮೂಲ ಕಾರಣೀಭೂತರಾಗಿದ್ದ ವಿಜಯಾನಂದ ಎಸ್ ಕಾಶ್ಯಪ್ನವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರು ಕೊಟ್ಟ ಅನುದಾನದಿಂದಲೇ ನಮ್ದು ಬ್ರಾಹ್ಮಣ ಮಠ ನಮ್ದು ಚಾಲುವಾತು. ಇವತ್ತಿ ಒಂದು ಒಂದು ದೊಡ್ಡ ಒಂದು ಮಠವಾಗಿ ನಮ್ಮ ಸಮಾಜದ ಒಂದು ದೊಡ್ಡ ಆಶಯದು ದೊಡ್ಡ ಒಂದು ಅದು ವ್ಯವಸ್ಥೆವಾಗಿ ಇತ್ತು. ಅದನ್ನ ನಮ್ಗೆ ತೋರಿಸಿದಂದ್ರೆ ಅದು ವಿಜಯಾನಂದ ಕಾಶ್ಯಪ್ನವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಎಲ್ಲ ಸಮಾಜ ಅಂದ್ರೆ ಸಣ್ಣ ಸಮಾಜವನ್ನು ಕೈ ಬಿಡುವಂತ ವ್ಯವಸ್ಥೆ ವಿಜಯಾನಂದ ಕಾಶ್ಯಪ್ನವ್ರದ್ದು ಇಲ್ಲ. ಎಲ್ಲ ಸಮಾಜವನ್ನು ತನ್ನ ತೆಗೆದುಕೊಂಡು ಹೋಗಿ ಒಂದು ಇಲ್ಲಿ ಕಾರ್ಯವನ್ನು ನಿರ್ವಹಿಸುವಂತ ವ್ಯವಸ್ಥೆ ಯಾರ್ಯಾರಿಗಿದೆ ಅದು ವಿಜಯಾನಂದ ಕಾಶ್ಯಪ್ನವ್ರಿಗೆ ಐತಿ ಅಂತ ಹೇಳಲಿಕ್ಕೆ ಬಯಸಿ, ಈಗ ಅವರಿಗೆ ನಾವು ಸಚಿವ ಸ್ಥಾನ ಕೊಟ್ರ ಇನ್ನೂ ಎಲ್ಲ ಸಮಾಜವನ್ನು ಸಣ್ಣ ಸಣ್ಣ ಸಮಾಜಗಳನ್ನು ತಗೊಂಡು ಹೋಗಿ ಒಂದು ನಮ್ಮ ಪಕ್ಷಕ್ಕೆ ಒಂದು ಬಲವನ್ನು ತಂದು ಕೊಡ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದ್ರ ಜೊತೆಗೆ ನಮ್ಮ ಸಮಾಜಕ್ಕಂತೂ ನಮಗಾತು ಅಂದ್ರೆ ನನಗೂ ಈ ಒಂದು ಕಾರ್ಯನಿರ್ವಹಿಸಲಿಕ್ಕೆ ಸಾಕಷ್ಟು ಅವಕಾಶವನ್ನು ಕಾನೂನು ಘಟಕ ಅಧ್ಯಕ್ಷ ಕೊಟ್ಟಿದ್ದಾರೆ ಮತ್ತು ಸರ್ಕಾರಿ ವಕೀಲರಾಗಿ ಅವಕಾಶವನ್ನು ಕೊಟ್ಟಿದ್ದಾರೆ. ಸಂಜೀವ್ ಜೋಶಿ ಅವರಿಗೆ ಕೊಟ್ಟಿದ್ದಾರೆ, ಸಮೀರ್ ಕೊಟ್ಟಿದ್ದಾರೆ, ಇನ್ನು ಹಲವಾರು ಎಲ್ಲರಿಗೂ ನಮ್ಮ ಸಮಾಜಕ್ಕೆ ಒಂದು ಅಲ್ಪ ಮತಗಳಿದ್ದರೂ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಸಮಾಜವನ್ನು ಒಗ್ಗೂಡಿಕೊಂಡು ಹೋಗುವಂತ ಕೆಲಸವನ್ನ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಮಾಡ್ತಾರೆ. ಅದಕ್ಕಾಗಿ ನಾನು ನಮ್ಮ ಸಮಾಜದ ಪರವಾಗಿ ಮತ್ತು ನಮ್ಮ ಪರವಾಗಿ ನಮ್ಮ ವಿಜಯಾನಂದ ಎಸ್ ಕಾಶ್ಯಪ್ನವರಿಗೆ ಬಾಗಲಕೋಟೆ ಏನು ಉಸ್ತುವಾರಿ ಸಚಿವನ್ನ ಕೊಡಬೇಕಂತೇಳಿ ನಾನು ಬ್ರಾಹ್ಮಣ ಸಮಾಜದಿಂದ ಒತ್ತಾಯ ಮಾಡಿ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ಬ್ರಾಹ್ಮಣ ಸಮಾಜದಿಂದ ಒತ್ತಾಯ ಮಾಡ್ತಾ ಇದ್ವಿ. ಈಗಾಗಲೇ ಪೂಜ್ಯರಾದಂಥ ಪೇಜಾವರ ಮಠ ಶ್ರೀಗಳವರು ಹಾಗೂ ಮಂತ್ರಾಲಯ ಮಠದ ರಾಘವೇಂದ್ರ ಸ್ವಾಮಿಗಳ ಮುಖಾಂತರ ಅವರಿಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿದ್ದೇವೆ. ಆದ ಕಾರಣ ಅವರನ್ನು ಸಚಿವ ಸ್ಥಾನ ನೀಡಬೇಕು. ಅವರೊಬ್ಬ ಒಳ್ಳೆಯ ಯುವಕರು, ಬಾಗಲಕೋಟೆ ಜಿಲ್ಲೆಯ ಮಾಸ್ ಲೀಡರು. ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತೇಳಿ ನಾನು